ಇನ್ನು ಧರ್ಮಸ್ಥಳದ ಈ ಬುರುಡೆ ಪುರಾಣದ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಒಂದಲ್ಲ ಎರಡಲ್ಲ, ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ಕೂಡ ತಪ್ಪು. ನಿರ್ದೇಶನ ಅಂತೂ ಪರಮ ತಪ್ಪು ಅಂತ. ಯಾಕಂದರೆ ಮಿಸ್ಟೇಕ್ಗಳ ಮೇಲೆ ಮಿಸ್ಟೇಕ್. ನೋಡಿ, ಚೆನ್ನಯ್ಯ ಈ ಬುರುಡೆ ಮ್ಯಾನ್ ಇದನ್ನಲ್ಲ, ಅವನು ಇದ್ದರೆ ಒಂದು, ಸತ್ರೆ ಒಂದು, ಅಥವಾ ಏನಾದರೂ ಉಲ್ಟಾ ಹೊಡೆದ್ಬಿಟ್ರೆ ಮತ್ತೊಂದು, ಈ ರೀತಿ 25 ವಿಡಿಯೋಗಳನ್ನು ಮಾಡಿಟ್ಕೊಂಡಿದೆ ಅಂತೆ ತಂಡ. 25 ವಿಡಿಯೋಗಳು. ಇದರೆಲ್ಲದರ ಬಂಡವಾಳ ಈಗ ಬಯಲಾಗಿದೆ. SIT ಒಂದೊಂದೇ ಇವರ ಬಂಡವಾಳವನ್ನು ಜಗತ್ತಿಗೆ ತೋರಿಸ್ತಾ ಇದೆ. ಹಾಗಾದರೆ ನಿಜಕ್ಕೂ ನಡೆದಿರುವಂಥದ್ದೇನು? ಇದರ ಹಿಂದಿನ ನಿರ್ದೇಶಕರು ಯಾರು? ಬನ್ನಿ ನೋಡೋಣ. ಬುರುಡೆ ಚಿನ್ನಯ್ಯನ ಬಗ್ಗೆ ತಿಮರೋಡಿ ಮನೆಯಲ್ಲಿ ಸ್ಫೋಟಕ ಸಾಕ್ಷ್ಯ. ಒಂದು ಮೊಬೈಲ್, 25 ವಿಡಿಯೋ, ಸೀಕ್ರೆಟ್ ರೂಮ್ ಷಡ್ಯಂತ್ರ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ಮಹೇಶ್ ತಿಮರೋಡಿಗೂ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಬುರುಡೆ ಚಿನ್ನಯ್ಯ SIT ವಿಚಾರಣೆ ವೇಳೆ ತಿಮರೋಡಿ ಹೆಸರು ಬಾಯ್ಬಿಟ್ಟಿದ್ದ. ತಿಮರೋಡಿ ಮನೆಯಲ್ಲಿ ಇದ್ದುಕೊಂಡೇ ಯೂಟ್ಯೂಬ್ ಚಾನೆಲ್ಗಳಿಗೆ ಇಂಟರ್ವ್ಯೂ ನೀಡಿದ್ದ. ಅಸ್ಥಿ ಶೋಧ ನಡೆಸುತ್ತಿದ್ದ ಹೊತ್ತಲ್ಲೂ ತಿಮರೋಡಿ ಮನೆಯಲ್ಲಿ ಠಿಕಾಣಿ ಹೂಡಿದ್ದ. ಹೀಗಾಗಿ SIT ಅಧಿಕಾರಿಗಳು ನಿನ್ನೆ ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿದ್ರು. ಸತತ 12 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ಮಾಡಿದ್ರು. ಈ ವೇಳೆ SIT ತಂಡಕ್ಕೆ ಮಹತ್ವ ಸಾಕ್ಷ್ಯಗಳು ಸಿಕ್ಕಿವೆ. ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ ಪತ್ತೆ. ಏನಿದರ ರಹಸ್ಯ? ನಿನ್ನೆ SIT ಶೋಧದ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ಗಳು ಪತ್ತೆಯಾಗಿವೆ. ಸಹೋದರ ಮಹೇಶ್ ಶೆಟ್ಟಿ ಪತ್ನಿ, ಪುತ್ರ, ಮಗಳ ಮೊಬೈಲ್ ಫೋನ್ಗಳನ್ನು SIT ವಶಕ್ಕೆ ಪಡೆದಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಒಂದು ಆಂಡ್ರಾಯ್ಡ್ ಮೊಬೈಲ್, ಒಂದು ಹಳೆಯ ಕೀಪ್ಯಾಡ್ ಮೊಬೈಲ್ ಪತ್ತೆಯಾಗಿದೆ. ಚಿನ್ನಯ್ಯ ಹಾಕಿಕೊಳ್ತಿದ್ದ ಬಟ್ಟೆ, ಊರಿಂದ ತಂದಿದ್ದ ಬ್ಯಾಗ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇತ್ತ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ. ಹಾರ್ಡ್ ಡಿಸ್ಕ್ ನಲ್ಲಿ ಚಿನ್ನಯ್ಯಗೆ ಸಂಬಂಧಿಸಿದ ಕೆಲ ವಿಡಿಯೋಗಳು ಇವೆ. ಬೇರೆಯವರ ಮೊಬೈಲ್ ಫೋನ್ ಬಳಸಿ ಗ್ಯಾಂಗ್ ಸಂಚು ರೂಪಿಸಿತ್ತು ಎನ್ನಲಾಗಿದೆ. ಚಿನ್ನಯ್ಯ ಸೇರಿ ಇಡೀ ಟೀಮ್ ಒಂದೇ ಮೊಬೈಲ್ ಬಳಕೆ ಮಾಡ್ತಿದ್ದ ಶಂಕೆ ವ್ಯಕ್ತವಾಗಿದೆ. ಬುರುಡೆ ಗ್ಯಾಂಗ್ನ ಪ್ಲಾನ್ಗಳ ಚರ್ಚೆಗೆ ಒಬ್ಬರ ಮೊಬೈಲ್ ಬಳಸಿದ್ದು ಪ್ರಭಾವಿಗಳನ್ನ ಸಂಪರ್ಕ ಮಾಡಿದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಕೆಲ ನಂಬರ್ಗಳನ್ನ ಟ್ರೇಸ್ ಮಾಡಲಾಗ್ತಿದೆ. ಆ ಮೊಬೈಲ್ನ ವಶಕ್ಕೆ ಪಡೆಯಲು SIT ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಹಾರ್ಡ್ ಡಿಸ್ಕ್ ನಲ್ಲಿ 25 ವಿಡಿಯೋ. ಏನಿದು ಸೀಕ್ರೆಟ್? ಬುರುಡೆ ಚಿನ್ನಯ್ಯ ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡಿದ್ದ. ಹಲವು ಆಯಾಮದಲ್ಲಿ 20 ವಿಡಿಯೋ ಮಾಡಿಕೊಂಡಿದ್ದ ಗ್ಯಾಂಗ್ ಏನೆಲ್ಲ ಹುನ್ನಾರ ಮಾಡಿತ್ತು ಅನ್ನೋ ಡೀಟೇಲ್ TV9ಗೆ ಲಭ್ಯವಾಗಿದೆ. ಹಲವು ಆಯಾಮದಲ್ಲಿ 25 ವಿಡಿಯೋ ಸಂದರ್ಶನ ಮಾಡಿಕೊಂಡಿದ್ದ ಗ್ಯಾಂಗ್ ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ವಿಡಿಯೋ ಬಿಡಬೇಕು, ಚಿನ್ನಯ್ಯ ಓಡಿ ಹೋದ್ರೆ ಯಾವ ವಿಡಿಯೋ ವೈರಲ್ ಮಾಡಬೇಕು ಎಂಬ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತಂತೆ. ಅಷ್ಟೇ ಅಲ್ಲ, ದೂರುದಾರ ಚಿನ್ನಯ್ಯ ಸತ್ತು ಹೋದ್ರೆ ಯಾವ ವಿಡಿಯೋ ರಿಲೀಸ್ ಮಾಡಬೇಕು, ಅತ್ಯಾಚಾರ ವಿಚಾರ ಹೊರಬಂದಾಗ ಯಾವ ರೀತಿ ವಿಡಿಯೋ ಬಿಡಬೇಕು, ಕೇಸ್ನಲ್ಲಿ ಉಳಿದವರ ಹೆಸರು ಬಂದಾಗ ಯಾವ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ತಿಮರೋಡಿ ನಿವಾಸದಲ್ಲಿ ಸಿಕ್ಕಿರೋ ಎಲ್ಲಾ ಸಾಕ್ಷ್ಯಗಳ ಆಧಾರದಲ್ಲಿ ನೋಟಿಸ್ ನೀಡಲು SIT ಸಿದ್ಧತೆ ಮಾಡಿಕೊಂಡಿದೆ. ಮಹಾ ಷಡ್ಯಂತ್ರ ರೂಪಿಸಿದ ಬುರುಡೆ ಗ್ಯಾಂಗ್ಗೆ SIT ಬಿಸಿ ನೀರು. ಇದು ಪಕ್ಕಾ ಷಡ್ಯಂತ್ರ ಎಂದು ಕೋರ್ಟ್ಗೆ SIT ಅಧಿಕೃತ ಮಾಹಿತಿ. ಒಂದ್ ಕಡೆ ಸಾಲು ಸಾಲು ಸಾಕ್ಷಿಗಳನ್ನ, ಮಾಹಿತಿಗಳನ್ನ ಸಂಗ್ರಹಿಸಿರುವ SIT ಇದೀಗ ಬುರುಡೆ ಗ್ಯಾಂಗ್ಗೆ ಖೆಡ್ಡ ತೋಡಿದೆ. ಅದೇನಂದ್ರೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊದಲು ಪ್ರತ್ಯಕ್ಷವಾದಾಗ ದಾಖಲಾಗಿದ್ದ ಸೆಕ್ಷನ್ ಕೈಬಿಟ್ಟಿರೋ SIT ಕೋರ್ಟ್ ಅನುಮತಿ ಪಡೆದು 10 ಸೆಕ್ಷನ್ಗಳಡಿ ದೂರು ದಾಖಲಿಸಿ ತನಿಖೆಗೆ ಇಳಿದಿದೆ. ಯಾವ ಕಾರಣಕ್ಕೆ ಚಿನ್ನಯ್ಯನನ್ನ ಬಂಧಿಸಿದ್ದೇವೆ, ತನಿಖೆ ಏಕೆ ಮಾಡ್ತಿದ್ದೇವೆ, ದೂರುದಾರನಾಗಿದ್ದ ಚಿನ್ನಯ್ಯ ಆರೋಪಿಯಾಗಿದ್ದೇಕೆ ಎಂಬುದರ ಬಗ್ಗೆ ಕೋರ್ಟ್ಗೆ ವಿವರಣೆ ನೀಡಿರೋ SIT ಇದೊಂದು ಕಪೋಲ ಕಲ್ಪಿತ ಷಡ್ಯಂತ್ರ ಅಂತ ಮಾಹಿತಿ ನೀಡಿದೆ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ಕಾನೂನು ಕುಣಿಕೆ ಬಿಗಿಯಾಗ್ತಿದೆ. ಬುರುಡೆ ಪ್ರಕರಣ ಪಕ್ಕಾ ಷಡ್ಯಂತ್ರ ಎಂದು ಕೋರ್ಟ್ಗೆ SIT ಮಾಹಿತಿ ನೀಡಿದೆ. ಬುರುಡೆ ಗ್ಯಾಂಗ್ನ ವಿರುದ್ಧ SIT ಅಧಿಕಾರಿಗಳು ಹೊಸದಾಗಿ ಸೆಕ್ಷನ್ಗಳನ್ನು ಹಾಕಿದ್ದಾರೆ.
ಲಿಖಿತವಾಗಿ ಮಾಹಿತಿ ನೀಡಿದ ಎಸ್ಐಟಿಗೆ ಲಿಖಿತ ರೂಪದಲ್ಲೇ ಎಸ್ಐಟಿಗೆ ಕೋರ್ಟ್ ಅನುಮತಿ ನೀಡಿದೆ. ಕೋರ್ಟ್ ಅನುಮತಿ ಪಡೆದು 10 ಸೆಕ್ಷನ್ಗಳಡಿ ಕೇಸ್ ದಾಖಲಿಸಲಾಗಿದೆ. ಬಿಎನ್ಎಸ್ 336, 230, 231, 229, 227, 228, 240, 236, 233, 248ರ ಅಡಿ ಕೇಸ್ ದಾಖಲಿಸಿದ್ದು ಈ ಸೆಕ್ಷನ್ಗಳ ಆಧಾರದಲ್ಲಿ ಸದ್ಯ ಎಸ್ಐಟಿ ತನಿಖೆ ಮಾಡ್ತಿದೆ. ಹೀಗೆ ಬುರುಡೆ ಗ್ಯಾಂಗ್ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಹೊಸ ಸೆಕ್ಷನ್ ಅಡಿ ಕೇಸ್ ದಾಖಲಿಸಿದ್ದು, ಸುಳ್ಳು ಹೇಳಿದ್ದು, ಷಡ್ಯಂತ್ರ ಮಾಡಿದ್ದೇ ನಿಜವಾದ್ರೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಅಶೋಕ್ ಜೊತೆ ಪೃಥ್ವಿರಾಜ್, ಟಿವಿ9 ಧರ್ಮಸ್ಥಳ.